ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓರ್ವ ಮನುಷ್ಯನಾದವನು ಏನ್ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ಸಂಚಿಕೆಯಲ್ಲಿ ಬರುವ ವ್ಯಕ್ತಿಯೇ ಉದಾಹರಣೆಯಾಗಿ ನಿಲ್ತಾನೆ. ಈ ಪ್ರಕೃತಿಯೇ ಹಾಗೆ, ನಾವೇನನ್ನ ಬಯಸುತ್ತೇವೋ ಅದನ್ನ ನಮಗೆ ಕೊಡುತ್ತೆ ಅಂತಾರೆ. ಅದಕ್ಕೆ ನಾವು ಮಾಡಬೇಕಿರೋದು ಶ್ರದ್ಧೆ ಹಾಗೂ ಪರಿಶ್ರಮ. ಇಷ್ಟಿದ್ರೆ ಅದೆಂಥತೆ ಎದುರಾದರೂ ನಮ್ಮ ಗುರಿ ಮುಟ್ಟಬಹುದು. ಅದಕ್ಕೆ ನೈಜ ನಿದರ್ಶನವೇ ಇಡೀ ಭಾರತ ಕಂಡ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನಟವರ್ ಲಾಲ್ ಅಲಿಯಾಸ್ ಮಿಥಿಲೇಶ್ ಕುಮಾರ್ ಶ್ರೀವಾಸ್ತವ. ಈತನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಿದ್ರೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸಾಲದಕ್ಕೆ ಈತನ ಬಗ್ಗೆ ಈಗಾಗಲೇ ಹಿಂದಿ ಸಿನಿಮಾಗಳು ಮೂಡಿಬಂದಿವೆ. ಈತ ಮಾಡಿದ್ದು ಅಂತಿಂತ ಸಾಧನೆಯಲ್ಲ, ಬದಲಿಗೆ ತಾಜ್ ಮಹಲ್ ಅನ್ನೇ ವಿದೇಶಿಗರಿಗೆ 3 ಬಾರಿ ಮಾರಾಟ ಮಾಡಿದ ಚಾಣಾಕ್ಷ. ಸಾಲದಕ್ಕೆ ಸಂಸತ್ ಭವನ ಸೇರಿದಂತೆ ಕೆಂಪು ಕೋಟೆಯನ್ನೇ ಮಾರಾಟ ಮಾಡಿದ ಭೂಪ ಅಂದ್ರೆ ನೀವು ನಂಬಲೇಬೇಕು. ಈತ ಕಳ್ಳನೇನೋ ಸರಿ, ಆದ್ರೆ ಈತನ ಹಿನ್ನೆಲೆ ಕೇಳಿದ್ರೆ ನಿಜಕ್ಕೂ ಬೆರಗಾಗ್ತೀರಾ. ಓರ್ವ ವಕೀಲನಾದವನು, ಕಾನೂನನ್ನ ಅರೆದು ಕುಡಿದವನು ವಂಚನೆಗೆ ನಿಂತ್ರೆ ಹೇಗೆ ಮಂಗ ಮಾಡಬಹುದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈತ. ಇಂತಹ ಕ್ರಿಮಿ ಎಲ್ಲಿ ಹೋದ, ಏನಾದ, ಜೈಲಿನಿಂದ ತಪ್ಪಿಸಿಕೊಂಡವನು ಹೋಗಿದ್ದೆಲ್ಲಿಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಟವರ್ ಲಾಲ್ ಈ ಹೆಸರನ್ನ ಪ್ರತಿಯೊಬ್ಬರೂ ತಮಾಷೆಗಾಗಿಯಾದರೂ ಕೇಳಿಯೇ ಇರ್ತೀರಾ, ಅಥವಾ ಯಾರನ್ನಾದರೂ ಅಚ್ಚರಿಯಿಂದ ಕರೆಯುವಾಗ ಈ ಹೆಸರು ಸಾಮಾನ್ಯವಾಗಿ ಬಳಕೆಯಾಗತ್ತೆ. ಅದರಲ್ಲೂ ಉತ್ತರ ಭಾರತೀಯರಿಗೆ ಈತನ ಪೂರ್ವಾಪರ ಅದೆಷ್ಟು ಹಿಡಿಸಿಬಿಟ್ಟಿದೆ ಅಂದ್ರೆ ಈತನನ್ನ ರಾಬಿನ್ ಹುಡ್ ಅಂತ ಕರೀತಾರೆ. ಶ್ರೀಮಂತರಿಂದ ದೋಚಿ ಬಡವರಿಗೆ ದಾನ ಧರ್ಮ ಮಾಡಿದ ದಯಾಳು ಅಂತಾರೆ. ಆದ್ರೆ ಈತ ಮಾಡಿದ್ದು ಸಾಮಾನ್ಯ ಕೆಲಸವಲ್ಲ. ತಾಜ್ ಮಹಲನ್ನೇ 3 ಬಾರಿ ಮಾರಾಟ ಮಾಡಿದ್ದ ಭಾರತದ ಅತಿ ದೊಡ್ಡ ವಂಚಕ ನಟವರ್ ಲಾಲ್. ನಟವರ್ ಲಾಲ್ನ ನಿಜವಾದ ಹೆಸರು ಮಿಥಿಲೇಶ್ ಕುಮಾರ್ ಶ್ರೀವಾಸ್ತವ. ನಟವರ್ ಲಾಲ್ ಹುಟ್ಟಿದ್ದು 1912ರಲ್ಲಿ ಬಿಹಾರದ ಸಿವಾನ್ ಜಿಲ್ಲೆಯ ಬಾಂಗ್ರಾ ಎಂಬ ಹಳ್ಳಿಯಲ್ಲಿ. ಬಾಲ್ಯದ ಹೆಸರು ಮಿಥಿಲೇಶ್ ಕುಮಾರ್ ಶ್ರೀವಾಸ್ತವ. ಮಿಥಿಲೇಶ್ಗೆ ಒಟ್ಟು 50 ಹೆಸರುಗಳಿದ್ವು. ಅವುಗಳಲ್ಲಿ ಒಂದು ನಟವರ್ ಲಾಲ್. ನಟವರ್ ಲಾಲ್ನ ಮೊದಲ ಕಳ್ಳತನವೆಂದ್ರೆ 1000 ರೂಪಾಯಿ. ತಮ್ಮ ಪರಿಚಯಸ್ಥರ ಸಹಿಯನ್ನ ಫೋರ್ಜರಿ ಮಾಡಿ ಬ್ಯಾಂಕಿನಿಂದ ಹಣ ಪಡೆದು ತಗಲಾಕೊಂಡ. ನಟವರ್ ಲಾಲನ ಚಾಣಾಕ್ಷತೆ ಅದೆಷ್ಟಿತ್ತೆಂದ್ರೆ ಜಗತ್ತಿನಲ್ಲಿ ಯಾರ ಸಹಿಯನ್ನಾದರೂ ಗುರುತೇ ಸಿಗದಂತೆ ನಕಲು ಮಾಡಿಬಿಡ್ತಿದ್ದ. ಅಂತಹ ಕೌಶಲ್ಯ ಅವನಲ್ಲಿತ್ತು. ಈ ಕಳ್ಳತನದ ಗೀಳು ಆತನನ್ನು ಆವರಿಸಿಕೊಳ್ಳೋಕೆ ಕಾರಣ ಅಂದ್ರೆ ಆತ ಜನಿಸಿದ ಹಳ್ಳಿಯಲ್ಲಿದ್ದ ಬಡತನ. ಚೆನ್ನಾಗಿ ಓದಿ ಅಂದಿನ ಕಾಲದಲ್ಲಿ ವಕೀಲಿ ವೃತ್ತಿಯನ್ನ ಸಂಪಾದಿಸಿದ್ದರೂ ನಟವರ್ ಲಾಲನ ಮನಸ್ಸು ಬೇರೇನನ್ನೋ ಬಯಸ್ತಿತ್ತು. ಅದಕ್ಕಾಗಿ ಹಿಡಿದದ್ದು ಕಳ್ಳತನದ ಮಾರ್ಗ. ಒಮ್ಮೆ ಈತ ಮಾಡಿದ್ದಂದ್ರೆ ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ನೆರೆಯ ಹಳ್ಳಿಗೆ ಭೇಟಿ ನೀಡುವುದಿದ್ರು. ನಟವರ್ ಲಾಲ್ಗೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವ ಅವಕಾಶ ಸಿಕ್ತು. ಪ್ರಧಾನಿಗಳ ಮುಂದೆ ಈತನ ಚಾಣಾಕ್ಷತನ ವರ್ಕೌಟ್ ಆಯಿತು. ಅತಿಯಾದ ಬುದ್ಧಿವಂತಿಕೆ, ಎಂಥವರನ್ನಾದರೂ ಮೋಡಿ ಮಾಡುವ ಮಾತುಗಾರಿಕೆಯಿಂದ ರಾಷ್ಟ್ರಪತಿಗಳೇ ಮೆಚ್ಚಿಕೊಂಡ್ರು. ಅಲ್ಲದೆ ಎಲ್ಲರ ಸಮ್ಮುಖದಲ್ಲಿ ರಾಷ್ಟ್ರಪತಿಯ ಸಹಿಯನ್ನ ಕಣ್ಣು ಕಟ್ಟಿದಂತೆ ನಕಲು ಮಾಡಿಬಿಟ್ಟ. ಇದನ್ನ ಕಂಡವರೇ ಹುಬ್ಬೇರಿಸಿ ಬೇಷ್ ಅಂದ್ರು, ರಾಷ್ಟ್ರಪತಿಗಳನ್ನು ಸೇರಿಸಿ. ಆ ಕ್ಷಣದಲ್ಲಿ ನಟವರ್ ಲಾಲ್ ರಾಷ್ಟ್ರಪತಿಗಳಿಗೆ ಹೇಳ್ತಾನೆ, ಗೌರವಾನ್ವಿತರೇ, ನೀವು ಬಯಸಿದ್ರೆ ನಾನು ವಿದೇಶಿಯರಿಗೆ ಭಾರತದ ಸಂಪೂರ್ಣ ಸಾಲವನ್ನ ಮರುಪಾವತಿಸಬಲ್ಲೆ, ಅವರನ್ನ ಭಾರತಕ್ಕೆ ಋಣಿಯನ್ನಾಗಿ ಮಾಡಬಲ್ಲೆ ಎಂದು ಹೇಳ್ದ. ಇದನ್ನ ಕೇಳಿದ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ನಟವರ್ ಲಾಲ್ ಪ್ರತಿಭೆಯನ್ನ ಕಂಡು ಪ್ರಭಾವಿತರಾದರು. ಅಲ್ಲದೆ ನಿನ್ನ ಪ್ರತಿಭೆಯನ್ನ ಒಳ್ಳೆ ಉದ್ದೇಶಗಳಿಗಾಗಿ ಬಳಸುವಂತೆ ಕಿವಿ ಮಾತು ಹೇಳ್ತಾರೆ. ಅಲ್ಲದೆ ತಮ್ಮೊಂದಿಗೆ ಕೆಲಸಕ್ಕೆ ಬರುವಂತೆ ಹೇಳ್ತಾರೆ. ಆದರೆ ಇಂತಹ ಆಫರ್ ಅನ್ನ ತಿರಸ್ಕರಿಸಿ ಬಿಡ್ತಾನೆ ನಟವರ್ ಲಾಲ್. ಯಾಕಂದ್ರೆ ರಾಷ್ಟ್ರಪತಿಗಳ ಸಹಿಯ ಮಾಂತ್ರಿಕ ವಿದ್ಯೆ ಆತನಿಗೆ ಸಿದ್ಧಿಸಿತ್ತು. ಅಲ್ಲಿಂದಲೇ ಶುರುವಾಯಿತು ಓರ್ವ ಬುದ್ಧಿವಂತ ಅಪರಾಧಿಯ ಕಳ್ಳತನದ ಸರಣಿ. 1970ರಿಂದ 1990ರ ದಶಕದಲ್ಲಿ ನಟವರ್ ವಂಚನೆ ಮಾಡುವುದರಲ್ಲಿ ನಿಸ್ಸೀಮನಾದ. ವಿಭಿನ್ನ ವೇಷ ಧರಿಸಿ ಆ ವೇಷಕ್ಕೊಂದು ಹೆಸರು ಬದಲಿಸಿಕೊಳ್ಳುವುದರಲ್ಲಿ ನಿಸ್ಸೀಮನಾದ. ಟಾಟಾ ಬಿರ್ಲಾ, ಧೀರುಭಾಯಿ ಅಂಬಾನಿ ಸೇರಿದಂತೆ 100 ಜನರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿದ. ಸಮಾಜ ಸೇವಕನಂತೆ ನಟಿಸಿ ಕೈಗಾರಿಕೋದ್ಯಮಿಗಳನ್ನು ಸಂಪರ್ಕಿಸಿ ಸಾಮಾಜಿಕ ಉದ್ದೇಶಗಳಿಗಾಗಿ ದೊಡ್ಡ ದೇಣಿಗೆಗಳನ್ನು ಸಂಗ್ರಹಿಸಿ ನಂತರ ಕಣ್ಮರೆಯಾಗ್ತಿದ್ದ. ನಟವರ್ ಲಾಲ್ ಅನೇಕ ಅಂಗಡಿಯವರಿಗೆ ನಕಲಿ ಚೆಕ್ ಮತ್ತು ಡ್ರಾಫ್ಟ್ಗಳನ್ನು ಕೊಟ್ಟು ಅಂದಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ. ಇಷ್ಟಕ್ಕೆ ಆ ಚಾಣಾಕ್ಷನ ಗೋಲ್ಮಾಲ್ ನಿಲ್ಲಲಿಲ್ಲ.
ರಾಷ್ಟ್ರಪತಿಗಳ ಸಹಿಯನ್ನೇ ನಕಲು ಮಾಡಿ ಒಮ್ಮೆ ರಾಷ್ಟ್ರಪತಿ ಭವನವನ್ನ, ಕೆಂಪುಕೋಟೆಯನ್ನ 2 ಬಾರಿ ಮತ್ತು ತಾಜ್ ಮಹಲ್ ಅನ್ನ 3 ಬಾರಿ ಮಾರಾಟ ಮಾಡಿದ್ದ ಅನ್ನೋದೇ ನಿಜಕ್ಕೂ ಅಚ್ಚರಿಯ ವಿಚಾರ. ಆಶ್ಚರ್ಯಕರ ವಿಚಾರ ಅಂದ್ರೆ ನಟ್ವರ್ಲಾಲ್ ಸಂಸತ್ತನ್ನ ಮಾರಿದಾಗ ಆ ಸ್ಥಳದಲ್ಲಿ ಎಲ್ಲಾ ಸಂಸದರು ಹಾಜರಿದ್ರು. ಹೀಗೆ ಸಂಸತ್ತು, ಕೆಂಪುಕೋಟೆ, ತಾಜ್ ಮಹಲ್ ಮಾರಿದ ನಂತರ ವಿಶ್ವವಿಖ್ಯಾತನಾದ ನಟ್ವರ್ಲಾಲ್ ದೊಡ್ಡ ಕ್ರಿಮಿನಲ್ ಎಂಬ ಪಟ್ಟಿಗೆ ಸೇರಿದ. ಅವನ ವಿರುದ್ಧ 8 ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. ಆತನ ಜೀವಿತಾವಧಿಯಲ್ಲಿ 9 ಬಾರಿ ಪೊಲೀಸರು ಸೆರೆ ಹಿಡಿದ್ದಾರೆ. ಆತನ ಅಪರಾಧ ಕೃತ್ಯಕ್ಕೆ ಕೋರ್ಟ್ ವಿಧಿಸಿದ್ದು ಬರೋಬ್ಬರಿ 111 ವರ್ಷಗಳ ಜೈಲು ಶಿಕ್ಷೆ. ಅದರಲ್ಲಿ ಸುಮಾರು 16 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ನಂತರ ನಾನಾ ಕಾರಣಗಳನ್ನು ನೀಡಿ ಆರೋಗ್ಯ ಸಮಸ್ಯೆಯ ನಾಟಕವಾಡಿ ಆಗಾಗ್ಗೆ ಪೆರೋಲ್ ಮೇಲೆ ಆಚೆ ಬರ್ತಿದ್ದ. ಬಂದವನೇ ಮಂಗಮಾಯವಾಗಿ ವರ್ಷಾನುಗಟ್ಟಲೆ ಕಣ್ಮರೆಯಾಗ್ತಿದ್ದ. ನಟ್ವರ್ಲಾಲ್ ಕೊನೆಯ ಬಾರಿ ಕಂಡದ್ದು ಜೂನ್ 24, 1996ರಂದು. ಆಗ ಆತನಿಗೆ 75 ವರ್ಷ ವಯಸ್ಸಾಗಿತ್ತು. ಆದರೆ ವಂಚಿಸುವ ಹುಮ್ಮಸ್ಸು ಮಾತ್ರ ಕಡಿಮೆಯಾಗಿರಲಿಲ್ಲ. ನಟ್ವರ್ಲಾಲ್ನನ್ನ ಬಂಧಿಸಿ ಹಳೆ ದೆಹಲಿಯ ತಿಹಾರ್ ಜೈಲಿನಿಂದ ಕಾನ್ಪುರಕ್ಕೆ ಕರೆದೊಯ್ಯುವ ರೈಲ್ವೆ ನಿಲ್ದಾಣಕ್ಕೆ ಪೊಲೀಸರು ಕರೆತರ್ತಾರೆ. ಆಗ ಆ ಚಾಲಾಕಿಯ ನಟನೆ ಶುರುವಾಯಿತು. ತೀವ್ರ ಥರವಾದ ಉಸಿರಾಟ ತೊಂದರೆಯಾದವನಂತೆ ನಟಿಸಲು ಶುರು ಮಾಡ್ದ. ಪಾಪ ಜೊತೆಯಲ್ಲಿದ್ದ 3 ಪೊಲೀಸರಿಗೆ ಏನಾಯ್ತೋ ಏನೋ ಅನ್ನೋ ಭಯ ಆವರಿಸಿಬಿಡ್ತು. ಜೊತೆಯಲ್ಲಿದ್ದ ಒಬ್ಬ ಪೇದೆ ಎಮರ್ಜೆನ್ಸಿ ಮೆಡಿಸಿನ್ ತರುವುದಕ್ಕೆ ಅಂತ ಮೆಡಿಕಲ್ ಶಾಪ್ಗೆ ತೆರಳುತ್ತಾನೆ. ನೀರು ತರಲು ಮತ್ತೊಬ್ಬ ಪೇದೆ ಹೋದ. ಕೊನೆಗೆ ಉಳಿದದ್ದು ಒಬ್ಬನೇ ಒಬ್ಬ ಪೇದೆ. ಆತನಿಗೆ ಮಕ್ಮೇಲ್ ಟೋಪಿ ಬೀಳುವುದರಲ್ಲಿತ್ತು. ತನ್ನನ್ನ ಶೌಚಾಲಯಕ್ಕೆ ಕರೆದುಕೊಂಡು ಹೋಗು ಎಂದು ಸನ್ನೆ ಮಾಡಿದ. ಕೂಡಲೇ ಆ ಪೊಲೀಸ್ ಪೇದೆಯು ಶೌಚಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದರೆ ನಟ್ವರ್ಲಾಲ್ ಬರಲೇ ಇಲ್ಲ. 10 ನಿಮಿಷ ಕಳೆದ ನಂತರ ಒಳಗೆ ನುಗ್ಗಿ ಹುಡುಕಾಡ್ತಾರೆ. ಆದರೆ ನಟ್ವರ್ಲಾಲನ ಸುಳಿವೆ ಪತ್ತೆಯಾಗುವುದಿಲ್ಲ. ಅಲ್ಲಿಂದ ಸುಮಾರು 8 ವರ್ಷಗಳ ಬಳಿಕ ಅಂದರೆ 2004ರಲ್ಲಿ ಬಾಲಿವುಡ್ನಲ್ಲಿ ಈ ನಟೋರಿಯಸ್ ವಂಚಕನ ಕುರಿತಾದ ಸಿನಿಮಾಗಳು ಮೂಡಿಬಂದವು. ಸಾಲದಕ್ಕೆ ಆತನ ಕಥೆಗಳನ್ನು ಆಧರಿಸಿದ ಸಾಪ್ತಾಹಿಕ ಅಪರಾಧ ಸರಣಿಯನ್ನ ಜುರ್ಮ್ ಅನ್ನೋ ಹೆಸರಿನಲ್ಲಿ ಆಜ್ ತಕ್ ಚಾನಲ್ ಪ್ರಸಾರ ಮಾಡಿತು. ಇಲ್ಲಿಂದ ಇಡೀ ದೇಶಕ್ಕೆ ನಟ್ವರ್ಲಾಲ್ ಮನೆ ಮಾತಾದ. 2009ರಲ್ಲಿ ನಟ್ವರ್ಲಾಲ್ ಅವರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ಅದೇನಂದ್ರೆ ನಟ್ವರ್ಲಾಲನ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ವಜಾಗೊಳಿಸಿ ನಟ್ವರ್ಲಾಲ್ ಡಿಸೆಂಬರ್ 25, 2009ರಂದು ನಿಧನ ಹೊಂದಿದ್ದಾನೆ ಎಂದು ಮನವಿ ಮಾಡ್ತಾರೆ. ಆದರೆ ನಟ್ವರ್ಲಾಲನ ಸಹೋದರ ಈ ವದಂತಿಯನ್ನ ತಳ್ಳಿ ಹಾಕಿದ. ಅದೇನಂದ್ರೆ ಸುಮಾರು 14 ವರ್ಷಗಳ ಹಿಂದೆಯೇ ಅಂದರೆ 1996ರಲ್ಲಿಯೇ ತನ್ನ ಅಣ್ಣ ಸಾವನ್ನಪ್ಪಿದ್ದಾನೆ. ಅವನ ಅಂತ್ಯಕ್ರಿಯೆಯನ್ನ ನಾವೇ ನಡೆಸಿದ್ದೇವೆ ಎಂದು ಹೇಳಿಕೆ ನೀಡಿದ್ದ. ಅಲ್ಲಿಗೆ ನಟ್ವರ್ಲಾಲ್ ಬದುಕಿದ್ದಾನೋ ಸತ್ತಿದ್ದಾನೋ ಅನ್ನೋ ಗೊಂದಲ ಇಂದಿಗೂ ಬಗೆಹರಿದಿಲ್ಲ. ಯಾವುದೇ ಪುರಾವೆಯೂ ಇಲ್ಲ. ಸಾವಿನ ಬಗ್ಗೆ ಇನ್ನೂ ಯಾವುದೇ ಖಚಿತ ಮಾಹಿತಿ ಇಲ್ಲ. ಬಿಹಾರದ ಬಾಂಗ್ರಾ ಗ್ರಾಮದ ಜನ ಮಾತ್ರ ಇಂದಿಗೂ ನಟ್ವರ್ಲಾಲ್ ಅಂದರೆ ಹೆಮ್ಮೆ ಪಡ್ತಾರೆ. ನಟ್ವರ್ಲಾಲ್ ಮನೆ ಇದ್ದ ಗ್ರಾಮದಲ್ಲಿ ಆತನ ಪ್ರತಿಮೆ ಕೂಡ ಸ್ಥಾಪಿಸಿದ್ದಾರೆ. ನಟ್ವರ್ಲಾಲನ ಜೀವನ ಎಷ್ಟು ರೋಚಕವಾಗಿತ್ತೆಂದರೆ ಬಾಲಿವುಡ್ ಸಿನಿಮಾ ಮಂದಿ ಇವನ ಅನೇಕ ಸಿನಿಮಾಗಳನ್ನು ತೆಗೆದಿದ್ದಾರೆ. ಅಮಿತಾಬ್ ಬಚ್ಚನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಮಿಸ್ಟರ್ ನಟ್ವರ್ಲಾಲ್ 1979ರಲ್ಲಿ ಬಿಡುಗಡೆಯಾಯಿತು. ಇಮ್ರಾನ್ ಹಾಶ್ಮಿ ನಟನೆಯ ರಾಜ ನಟ್ವರ್ಲಾಲ್ ಕೂಡ ಈತನ ಬದುಕಿನ ರೋಚಕ ಅಧ್ಯಾಯಗಳ ಸುತ್ತಲೇ ಸಾಗತ್ತೆ. ಆದರೆ ಎಷ್ಟೇ ಕ್ರೈಮ್ ಮಾಡಿದರೂ ಅವನ ಬಗ್ಗೆ ಇರುವ ಒಳ್ಳೆಯ ಅಭಿಪ್ರಾಯ ಎಂದರೆ ನಟ್ವರ್ಲಾಲ್ ತಾನು ಹುಟ್ಟಿ ಬೆಳೆದ ಹಳ್ಳಿಯಲ್ಲಿ ರಾಬಿನ್ ಹುಡ್ ಎಂದೇ ಮನೆ ಮಾತಾಗಿದ್ದಾನೆ. ಇವತ್ತಿಗೂ ಆ ಹಳ್ಳಿಯಲ್ಲಿ ಅವನ ಬಗ್ಗೆ ಜನ ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ಆತ ಶ್ರೀಮಂತರು ಮತ್ತು ಸರ್ಕಾರಕ್ಕೆ ಮಾತ್ರ ಮೋಸ ಮಾಡ್ತಿದ್ದ. ಹೀಗೆ ಬಂದ ಹಣವನ್ನ ತನ್ನ ಹಳ್ಳಿಯ ಬಡವರಿಗೆ ಹಂಚುತ್ತಿದ್ದ. ಇಂತಹ ಆಸಾಮಿಯನ್ನ ಭಾರತದ ಅಪರಾಧ ಲೋಕದ ಫಾದರ್ ಆಫ್ ಫ್ರಾಡ್ ಅಂದರೆ ವಂಚನೆಯ ಪಿತಾಮಹ ಎಂದೇ ಕರೆಯಲ್ಪಟ್ಟಿದ್ದಾನೆ. ಹೀಗೆ ಅತೀವ ಬುದ್ಧಿವಂತ ಅಡ್ಡದಾರಿ ಹಿಡಿದರೆ ಇಂತಹ ಕರಾಳ ಇತಿಹಾಸ ಸೃಷ್ಟಿಯಾಗತ್ತೆ ಅನ್ನೋದಕ್ಕೆ ನಟ್ವರ್ಲಾಲ್ ನೈಜ ಉದಾಹರಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.